ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ಮದುವೆ ಮನೆಯಲ್ಲಿ ಮಾಡುವಂಥ ಗಾಜರ್ ಹಲ್ವಾ ಮನೆಯಲ್ಲೇ ಕವಾಗಿವ ಏನು ಹಾಕದ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಹೋಟೆಲ್ಗಳಲ್ಲಿ ಮದುವೆ ಮನೆಯಲ್ಲಿ ಯಾವ ರೀತಿ ಟೇಸ್ಟ್ ಬರ್ತೈತಲ್ರಿ, ಅದೇ ಟೇಸ್ಟು ನಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಇಲ್ಲಿ ನೋಡ್ರಿ, ನಾನು 1 kg ಗಜ್ರಿ ತೊಗೊಂಡೇನಿ ನೋಡ್ರಿ. ಇವು ಜವಾರಿ ಗಜ್ರಿ ರೀ, ರುಚಿನೂ ಭಾಳ ಚಲೋ ಇದ್ದು ರೀ. 1 kg ತೊಗೊಂಡೇನಿ ನಾನು. ಇವನ್ನ ಚೆನ್ನಾಗಿ ತೊಳ್ಕೊಬೇಕ್ರಿ. ಮೊದಲು ತೊಳೆದ್ಬಿಟ್ಟು ಈ ರೀತಿ ಮೇಲ್ಗಡೆ ಎಲ್ಲ ಸಿಪ್ಪಿ ತಕ್ಕೋಬೇಕು ನೋಡ್ರಿ. ಹಿಂಗೆ ಮಾಡೋದ್ರಿಂದ ನಮ್ಮ ಗಾಜರ್ ಹಲ್ವಾದು ಕಲರ್ ಚಂದ ಬರ್ತೈತೆ ರೀ ಫ್ರೆಂಡ್ಸ್. ಮೇಲ್ಗಡೆ ಸೊಪ್ಪು ಎಲ್ಲ ತೆಗೆದ್ಬಿಟ್ಟು ತುರ್ಕೊಂಡ್ರೆ ಅಂತೂ ಭಾಳ ಚಂದ ಕಲರ್ ಕಾಣ್ತೈತೆ ರೀ. ಈ ಎಲ್ಲ ಗಜ್ರಿದು ಈ ರೀತಿ ಮೇಲ್ಗಡೆ ಸೊಪ್ಪಿನ ತಕ್ಕೋಬೇಕು ನೋಡ್ರಿ. ಈಗ ನಾ ತೋರಿಸೋ ಗಾಜರ್ ಹಲ್ವಾ ಸೇಮ್ ಅಂದ್ರೆ ಸೇಮ್ ಮದುವೆ ಮನ್ಯಾಗ ಮತ್ತು ಹೋಟೆಲ್ದಾಗ ಸಿಗ್ತೈತಲ್ರಿ, ಅದೇ ರೀತಿ ಆಗ್ತೈತಿ ರೀ ಫ್ರೆಂಡ್ಸ್. ಮತ್ತು ಖವಾ ಹಾಕೋ ಅವಶ್ಯಕತೆನೂ ಇಲ್ರಿ, ಅದೇ ಟೇಸ್ಟ್ ಬರ್ತೈತಿ. ಸ್ಕಿಪ್ ಮಾಡ್ದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಮೇಲ್ಗಡೆ ಸಿಪ್ಪಿನ ತಕ್ಕೋಬೇಕು ನೋಡ್ರಿ. ನೋಡ್ರಿ, ನಾ ಎಲ್ಲ ಗಜ್ರಿದು ಮೇಲ್ಗಡೆ ಸಿಪ್ಪಿ ತಕ್ಕೊಂಡೇನಿ ನೋಡ್ರಿ. 1 kg ತೊಗೊಂಡೇನ್ರಿ ನಾನು. ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮತ್ತು ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಈ ಗಜ್ರಿನ ಈ ರೀತಿ ಹೆರಿಮಣಿ ತಗೊಂಡು ಚೆನ್ನಾಗಿ ಹೆರಿಬೇಕು ನೋಡ್ರಿ. ಈಗ ಎಲ್ಲರೂ ಕುಕ್ಕರ್ನಾಗ ಅದು ಮಾಡ್ತಾರ್ರಿ, ಅದು ಈ ರೀತಿ ಟೇಸ್ಟ್ ಬರಂಗಿಲ್ರಿ ಫ್ರೆಂಡ್ಸ್. ಮದುವೆ ಮನ್ಯಾಗ ಮಾಡೋ ಭಟ್ರಂತೂ ಈ ರೀತಿ ಹೆರದು ಬಿಟ್ಟ ಮಾಡ್ತಾರ್ರಿ, ಅದರ ರುಚಿನ ಬೇರೆ ಇರ್ತೈತಲ್ರಿ. ಅದೇ ರೀತಿ ರೀ ಇದು ಕುಕ್ಕರ್ನಲ್ಲಿ ಮಾಡುವ ಕ್ಯಾರೆಟ್ ಹಲ್ವಾ ರುಚಿ ಅಷ್ಟು ಚೆನ್ನಾಗಿ ಬರಂಗಿಲ್ರಿ. ಈ ರೀತಿ ತುರ್ಕೊಂಡು ಒಂದ್ಸತಿ ಮಾಡಿ ನೋಡ್ರಿ ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ರೀ ಕ್ಯಾರೆಟ್ ಹಲ್ವಾ. ಸ್ವೀಟ್ ತಿನ್ಲಾರ್ದವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಎಲ್ಲ ಗಜ್ರಿನೂ ಈ ರೀತಿ ತುರ್ಕೋಬೇಕ್ರಿ. ನಿಮ್ಮ ಕಡೆ ಚಾಪರ್ ಇದ್ರೆ ಅದ್ರಾಗೂ ನೀವು ಈ ರೀತಿ ಮಾಡ್ಕೋಬೋದ್ರಿ. ಆದರೆ ಮಿಕ್ಸರ್ನಾಗ ಮಾತ್ರ ಹಾಕಬೇಡ್ರಿ ಫ್ರೆಂಡ್ಸ್, ಅದು ಚೆನ್ನಾಗಿ ಬರೋಂಗಿಲ್ಲ. ಈ ರೀತಿ ಇಲ್ಲಾಂದ್ರೆ ಈ ರೀತಿ ಹೆರಿರಿ, ಇಲ್ಲಾಂದ್ರೆ ಚಾಪರ್ ಇದ್ರೆ ಅದ್ರಾಗ ಮಾಡ್ಕೊಡ್ರಿ. ನೋಡ್ರಿ, ಈ ರೀತಿ ತುರ್ಕೋಬೇಕ್ರಿ. ನಾನು ಎಲ್ಲ ಕ್ಯಾರೆಟ್ನು ಈ ರೀತಿ ತುರ್ಕೊಂಡೇನಿ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಕತ್ತೈತಲ್ರಿ ಕಲರ್. ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತಿ. ನಾನು ಹೇಳಿದ ರೀತಿ ಒಂದ್ಸಲ ಕ್ಯಾರೆಟ್ ಹಲ್ವಾ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಬನ್ರಿ ಈಗ ಇದನ್ನು ಮಾಡೋಣ. ಮೊದಲಿಗೆ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೋಬೇಕ್ರಿ. ದಪ್ಪ ತಳ ಇರೋ ಕಡಾಯಿ ಇಟ್ಕೊಳ್ರಿ, ಅಂದ್ರೆ ಕೆಳಗಡೆ ಹೊತ್ತೋದಿಲ್ಲ. ಈಗ ಇದಕ್ಕೆ ತುಪ್ಪ ಹಾಕೋಬೇಕು ನೋಡ್ರಿ. ತುಪ್ಪ ಎಲ್ಲ ಕರಗಬೇಕ್ರಿ. ಮೊದಲಿಗೆ ನಾ ಇದಕ್ಕೆ ಹಾಕುವಂಥ ಡ್ರೈ ಫ್ರೂಟ್ಸ್ಗಳನ್ನ ಹುರ್ಕೋತೀನಿ ರೀ. ನೋಡ್ರಿ, ಎಲ್ಲ ತುಪ್ಪ ಮೆಲ್ಟ್ ಆಗಕೈತ್ರಿ.
ತುಪ್ಪ ಎಲ್ಲ ಕರಗೈತ್ರಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಬರ್ರಿ. ಇಲ್ಲಿ ನಾನು ಇದಕ್ಕೆ ಕಾಜು, ಬಾದಾಮು ಮತ್ತು ಒಣ ದ್ರಾಕ್ಷಿ ಇಷ್ಟೇ ಡ್ರೈ ಫ್ರೂಟ್ಸ್ ತೊಗೊಂಡೇನಿ. ಇವಿಷ್ಟ ಚಲೋ ಆಗ್ತಾವ್ರಿ ಇದಕ್ಕೆ ಗಾಜರ್ ಹಲ್ವಕ್ಕೆ. ಮತ್ತು ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಚಲೋ ಹತ್ತಂಗಿಲ್ಲ ರೀ. ಇವಷ್ಟೇ ಕಟ್ ಮಾಡಿ ತೊಗೊಂಡೇನಿ ನೋಡ್ರಿ ನಾನು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ್ರಿ ಫ್ರೆಂಡ್ಸ್. ನೋಡ್ರಿ ಕಲರ್ ಚೇಂಜ್ ಆಗಕತ್ತಾವಲ್ರಿ. ನೋಡ್ರಿ ಚೆನ್ನಾಗಿ ಹುರಿದವ್ರಿ. ಇನ್ನೇನು ತಕ್ಕೋತೀನಿ ರೀ ಇವನ್ನ ಒಂದು ಪ್ಲೇಟ್ನಾಗ. ಇವೆಲ್ಲ ತಕ್ಕೋಬೇಕ್ರಿ. ಇದ ತುಪ್ಪಕ್ಕೆ ನಾವು ತುರಿದಿಟ್ಕೊಂಡಿದ್ದೀವಲ್ರಿ ಕ್ಯಾರೆಟ್ನ ಹಾಕ್ಕೋಬೇಕು ನೋಡ್ರಿ. ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟು ಒಂದು 3 ಕಪ್ನಷ್ಟು ಆಗೈತೆ ರೀ ಫ್ರೆಂಡ್ಸ್. ಅಳತಿ ಮಾಡಿ ಹಾಕ್ರಿ, ಅಂದ್ರೆ ನಿಮಗೆ ಸಕ್ರೆ ಎಷ್ಟು ಹಾಕಬೇಕು ಅಂತ ನಿಮ್ಗೆ ಅಳತಿ ಸಿಗ್ತೈತ್ರಿ. ನೋಡ್ರಿ 3 ಕಪ್ ಹಾಕ್ಕೊಂಡೇನ್ರಿ ನಾನು. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕ್ರಿ. ಹುರಿದಂದ್ರೆ ಭಾಳ ಮೆತ್ತಗೆ ಆಗ್ಬಾರ್ದ್ರಿ ನಮ್ಮ ಕ್ಯಾರೆಟು. ಅಗದಿ ಲೋ ಫ್ಲೇಮ್ದಾಗಿಟ್ಟು ಚಲೋದಂಗೆ ಹುರ್ಕೊಡ್ರಿ. ಒಂದು 7-8 ನಿಮಿಷ ಹುರಿರಿ ಫ್ರೆಂಡ್ಸ್. ಗ್ಯಾಸ್ ಮಾತ್ರ ಲೋ ಫ್ಲೇಮ್ದಾಗ ಇಟ್ಕೊಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ಸ್ವೀಟ್ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಸ್ವೀಟ್ ರೆಸಿಪಿಗಳು, ಫೆಸ್ಟಿವಲ್ ರೆಸಿಪಿಗಳು ಸಾಕಷ್ಟು ಅದಾವೆ ನೋಡ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ಈಗ ಇದಕ್ಕೆ ಮತ್ತೊಂದು ಚಮಚ ತುಪ್ಪ ಹಾಕ್ಕೊಂಡೇನಿ ನೋಡ್ರಿ. ತುಪ್ಪ ಹಾಕಿಬಿಟ್ಟು ಹಿಂಗೆ ಹುರಿದ್ರಿಂದ ಭಾಳ ಚಂದ ಅಂದ್ರೆ ಚಂದ ಕಲರ್ ಬರ್ತೈತ್ರಿ. ನೋಡೋಕ್ಕೂ ಚಂದ ಕಾಣ್ತೈತಿ, ತಿನ್ನೋಕ್ಕೂ ರುಚಿ ಅಂತೂ ಭಾಳ ಚಲೋ ಇರ್ತೈತಿ ನೋಡ್ರಿ. ಖೋವಾ ಹಾಕಿ ಮಾಡ್ತೀವಲ್ರಿ ಅದೇ ಟೇಸ್ಟನ್ನ ಬರ್ತೈತ್ರಿ. ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಡ್ರಿ ನೀವು. ಒಂದು 7-8 ನಿಮಿಷ ಹುರ್ಕೋಬೇಕ್ರಿ ಫ್ರೆಂಡ್ಸ್. ಇದು ಜಾಸ್ತಿ ಕ್ವಾಂಟಿಟಿ ಐತಲ್ರಿ, ಅದಕ್ಕೆ ಒಂದು 7-8 ನಿಮಿಷ ಹುರ್ಕೊಡ್ರಿ. ಕಡಿಮೆ ಕ್ವಾಂಟಿಟಿಯಲ್ಲಿದ್ರೆ ಬೇಗನೆ ಆಗುತ್ತೈತ್ರಿ. ನೀವು ಕುಕ್ಕರ್ನಾಗ ಮಾಡಿರುವ ಗಾಜರ್ ಹಲ್ವಾಕ್ಕೂ ಇದಕ್ಕೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತ್ರಿ. ಅದು ಬೇಗ ಏನೋ ಆಗ್ತೈತ್ರಿ, ಆದರೆ ರುಚಿ ಹಿಂಗೆ ಬರಂಗಿಲ್ಲ ನೋಡ್ರಿ. ಒಂದ್ಸಲ ನೀವು 2 ಮಾಡಿ ತಿಂದು ನೋಡ್ರಿ, ಗುರ್ತಾಗ್ತೈತಿ ನಿಮಗೆ ನೋಡ್ರಿ. ಎಲ್ಲ ನಮ್ಮ ಕ್ಯಾರೆಟು ಚೆನ್ನಾಗಿ ಹುರ್ಕೊಂಡೇನ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟು ಆಗಬಾರ್ದ್ರಿ, ಈ ರೀತಿ ಇರ್ಬೇಕು ನೋಡ್ರಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟ ಹಾಲು ಹಾಕ್ಕೊಂಡೇನ್ರಿ. ಕೆನೆ ಸಕಟ ಹಾಕ್ಕೊಂಡೇನ್ರಿ ನಾನು, ಅದು ರುಚಿ ಕೊಡ್ತೈತಿ ಅಂತ.
ಈಗ ನಾನು 3 ಕಪ್ನಷ್ಟು ಕ್ಯಾರೆಟ್ ತೊಗೊಂಡಿದ್ದೆ ರೀ. ಕ್ಯಾರೆಟ್ ತುರಿ 3 ಕಪ್ ಆಗಿತ್ತಲ್ರಿ, ಅದಕ್ಕೆ ಸಕ್ಕರೆ 1 ಕಪ್ನಷ್ಟು ಹಾಕಾಕತ್ತೀನಿ ನೋಡ್ರಿ. ನೀವು ಸ್ವೀಟ್ ನೋಡ್ಕೊಂಡು ಹಾಕ್ರಿ. ನೀವು ಕಡಿಮೆ ಸ್ವೀಟ್ ತಿಂತೀನಂದ್ರೆ ಕಡಿಮೆ ಹಾಕ್ಕೊಡ್ರಿ. ಇಲ್ಲ ನಮ್ಗೆ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಅರ್ಧ ಕಪ್ನಷ್ಟು ಹಾಕ್ಕೋಬೋದು ರೀ. ಈಗ ಇದಕ್ಕನ ನಾವು ಮೊದಲೇ ಹುರಿದು ಇಟ್ಕೊಂಡಿದ್ದೀವಲ್ರಿ ಡ್ರೈ ಫ್ರೂಟ್ಸು, ಅದನ್ನು ಹಾಕಾಕತ್ತೀನಿ ನೋಡ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದು ಸಕ್ಕರೆ ಹಾಕಿರ್ತೀವಲ್ರಿ, ಎಲ್ಲ ಕರಗಿ ನೀರು ಬಿಡ್ತೈತ್ರಿ. ಅದೆಲ್ಲ ನೀರು ಹೋಗೋವರೆಗೂ ನಾವು ಚೆನ್ನಾಗೆ ಇದನ್ನು ಬೇಯಿಸ್ಕೋಬೇಕ್ರಿ. ಈಗ ಇದನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ ನೋಡ್ರಿ ನಾನು. ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಫ್ರೆಂಡ್ಸ್, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಮೇಲಿಂದ ಮೇಲೆ ತೆಗೆದು ನೋಡ್ಬೇಕ್ರಿ. ತೆಗೆದು ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ಬೇಕ್ರಿ. ಈಗ ಇದಕ್ಕನ ಏಲಕ್ಕಿ ಪೌಡ್ರ್ ಹಾಕ್ತೀನಿ ರೀ. ಇನ್ನೇನು ಕ್ಯಾರೆಟ್ ಹಲ್ವ ರೆಡಿ ಆಗ್ತೈತಿ ಅನ್ಬೇಕಾದ್ರೆ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು ನೋಡ್ರಿ. 1 ಚಮಚನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡೇನಿ ರೀ. ರುಚಿ ಚೆನ್ನಾಗಿ ಟೇಸ್ಟ್ ಕೊಡಲಿ ಅಂತ ಮತ್ತೊಂದು ಸ್ವಲ್ಪ ತುಪ್ಪ ಹಾಕೇನಿ ರೀ. ಒಟ್ಟು ನಾವು ಒಂದು 4 ಚಮಚೆ ಅಷ್ಟು ತುಪ್ಪ ಉಪಯೋಗ ಮಾಡೇನಿ ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ರೀ. ನಮ್ಮ ಮನೆಗೆ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂದ್ರಿ. ನೋಡ್ರಿ ನಮ್ಮ ಸಕ್ಕರೆ ಎಲ್ಲ ಕರಿಗಿ ಈ ರೀತಿ ನೀರು ಬಿಟ್ಟೈತೆ ನೋಡ್ರಿ. ಈ ನೀರೆಲ್ಲ ಹೋಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕ್ರಿ. ಇದನ್ನು ಇನ್ನೊಂದು 3-4 ನಿಮಿಷ ಮುಚ್ಚಳ ಮುಚ್ಚಿ ಬಿಡೋಣ್ರಿ. ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಿಮ್ಗೆ ಈಸಿಯಾಗಿ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ. ನೋಡಿರಿ ಸಕ್ಕರೆ ನೀರೆಲ್ಲ ಖಾಲಿ ಆಗೈತಲ್ರಿ, ಈ ರೀತಿ ಆಗ್ಬೇಕ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚಂದ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡ್ರಿ. ಸೇಮ್ ಅಂದ್ರೆ ಸೇಮ್ ಹೋಟೆಲ ಮತ್ತು ಮದುವೆ ಮನ್ಯಾಗ ಕಾಣ್ತೈತಲ್ರಿ, ಹಂಗೆ ಕಾಣಕತ್ತೈತಲ್ರಿ. ಕಲರ್ ನೋಡ್ರಿ, ಕಲರ್ ಎಷ್ಟು ಚಂದ ಕಾಣಕತ್ತೈತಿ ಕಲರು. ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಮದುವೆ ಮನೆ ರೀತಿ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಹೆಂಗೆ ಶೈನ್ ಬರಾಕ್ತೈತಿ ನೋಡ್ರಿ ನಮ್ಮ ಹಲ್ವಾದು. ತುಂಬ ಚೆನ್ನಾಗಿತ್ತು ರೀ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್.